ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರ ವೇದಗಳ ಕಾಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ಯಜುರ್ವೇದ, ಸಾಮವೇದ, ಅಥರ್ವರ್ಣಗಳ ವೇದ. ಹಿಂದಿನ ವಿಡಿಯೋದಲ್ಲಿ ಪೂರ್ವ ವೇದ ಅಥವಾ ಋಗ್ವೇದದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಉತ್ತರ ವೇದಗಳ ಕಾಲದಲ್ಲಿ ಯಾವ್ಯಾವೆಲ್ಲ ಬದಲಾವಣೆಗಳಾದವು ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಅಂತ ಹೇಳಿ ನೋಡೋದಾದ್ರೆ, ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು. ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು. ಜನರು ಹಂತ ಹಂತವಾಗಿ ವಲಸೆ ಹೊರಟರು. ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೊರಟರು. ಮತ್ತೆ ಕೆಲವರು ವಿಂಧ್ಯ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೊರಟರು. ವರ್ಷಗಳು ಕಳೆದ ಶತಮಾನಗಳು ಕಳೆದಂತೆ ಜನರ ಜೀವನ ಕ್ರಮದಲ್ಲಿ ಹಲವಾರು ಬದಲಾವಣೆಗಳುಂಟಾಗಿ ಅವರು ವಿಂಧ್ಯ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಕೆಲವರು ವಲಸೆ ಹೋದರೆ ಮತ್ತೆ ಕೆಲವರು ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೊರಟರು. ಇನ್ನು ಸಾಮಾಜಿಕ ಬದಲಾವಣೆಗಳಲ್ಲಿ ಯಾವ್ಯಾವೆಲ್ಲ ಬದಲಾವಣೆಗಳು ನೋಡೋದಾದ್ರೆ, ಈ ಕಾಲದಲ್ಲಿ ಗೋತ್ರ ಪದ್ಧತಿಯ ಆರಂಭವಾಯಿತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ಚಾತುರಾಶ್ರಮ ವ್ಯವಸ್ಥೆ ಆರಂಭವಾಯಿತು. ಸ್ತ್ರೀಯರ ಸ್ಥಾನಮಾನದಲ್ಲಿ ಕುಸಿತ ಉಂಟಾಯಿತು. ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತ್ತು. ಬಾಲ್ಯ ವಿವಾಹ, ಸತಿಸಹಗಮನ ಪದ್ಧತಿ ಆರಂಭವಾಯಿತು. ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಈ ಹಿಂದೆ ಪೂರ್ವ ಕಾಲದಲ್ಲಿ ಅಥವಾ ಋಗ್ವೇದ ಕಾಲದಲ್ಲಿ ಸ್ತ್ರೀಯರಿಗೆ ಅಪಾರವಾದಂಥ ಸ್ಥಾನಮಾನಗಳು ಲಭ್ಯವಿದ್ದು, ಬಾಲ್ಯ ವಿವಾಹ, ಸತಿಸಹಗಮನ ಅಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ ಮತ್ತು ಬಹುಪತ್ನಿತ್ವ ಅಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ. ಆದರೆ ತದ್ವಿರುದ್ಧವಾಗಿ ಇಲ್ಲಿ ಗೋತ್ರ ಪದ್ಧತಿ ಆರಂಭ ಆಗುತ್ತೆ. ಬ್ರಹ್ಮಚರ್ಯ, ಗೃಹಸ್ಥ ಮತ್ತು ವಾನಪ್ರಸ್ಥ, ಸನ್ಯಾಸ ಎಂಬ ಚತುರಾಶ್ರಮಗಳ ವ್ಯವಸ್ಥೆ ಆರಂಭ ಆಗುತ್ತೆ. ಸ್ತ್ರೀಯರಿಗೆ ಸಮಾಜದಲ್ಲಿ ಸ್ಥಾನಮಾನ ಕೆಳಮಟ್ಟದಲ್ಲಿ ಸಿಗಕ್ಕೆ ಆರಂಭ ಆಗುತ್ತೆ. ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಣಾಶ್ರಮ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿ ದೋರುತ್ತೆ. ಬಾಲ್ಯ ವಿವಾಹ, ಸತಿಸಹಗಮನ ಪದ್ಧತಿ ಆರಂಭವಾಗುತ್ತೆ. ಇನ್ನು ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ವ್ಯವಸ್ಥೆ ರಾಜವಂಶಗಳಲ್ಲಿ ಸಹ ಪ್ರಾರಂಭ ಆಗುತ್ತೆ. ಇನ್ನು ರಾಜಕೀಯ ಬದಲಾವಣೆಗಳು, ಇಲ್ಲಿ ರಾಜನು ಬಲಿಷ್ಠನಾದನು. ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾಯಿತು ಹಾಗೂ ಸಭಾ ಸಮಿತಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು. ರಾಜತ್ವವು ವಂಶ ಪಾರಂಪರ್ಯವಾಗಿ ಅಸ್ತಿತ್ವವಾಯಿತು. ರಾಜ್ಯ ವಿಸ್ತರಣೆಗಾಗಿ ರಾಜನು ಅಶ್ವಮೇಧ, ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡಲಾರಂಭಿಸಿದನು. ಈ ಹಿಂದೆ ಸಭಾ ಸಮಿತಿ, ವಿಧಾತ ಎಂಬ ರಾಜಕೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದವು. ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತೆ. ಇನ್ನು ಸಭಾ ಮತ್ತು ಸಮಿತಿ ದಿನ ಕಳೆದಂತೆ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳುತ್ತೆ. ರಾಜನು ಅತ್ಯಂತ ಬಲಿಷ್ಠನಾಗಿರ್ತಾನೆ ಇಲ್ಲಿ ಹಾಗೂ ವಂಶ ಪಾರಂಪರ್ಯವಾಗಿ ರಾಜತ್ವವು ಮುಂದುವರಿಯುತ್ತೆ. ರಾಜ್ಯ ವಿಸ್ತರಣೆಗಾಗಿ ರಾಜನು ಅಶ್ವಮೇಧ, ರಾಜಸೂಯ ಯಾಗ ಮೊದಲಾದ ಯಜ್ಞ ಯಾಗಾದಿಗಳನ್ನು ಪ್ರಾರಂಭ ಮಾಡ್ತಾನೆ. ಇದಿಷ್ಟು ರಾಜಕೀಯದಲ್ಲಿ ಬದಲಾವಣೆಗಳು. ಮತ್ತೆ ನೋಡೋದಾದ್ರೆ, ಇನ್ನು ಧಾರ್ಮಿಕ ಜೀವನ, ಧಾರ್ಮಿಕ ಆಚರಣೆಗಳು ಕಠಿಣವಾಯಿತು. ಯಜ್ಞ ಯಾಗಾದಿಗಳ ಆಚರಣೆ ತೀವ್ರವಾಯಿತು. ಹವ್ಯಸ್ಸಿನ ಹೆಸರಿನಲ್ಲಿ ಹಾಲು, ತುಪ್ಪ, ಧಾನ್ಯಗಳನ್ನು ಬೆಂಕಿಗೆ ಅರ್ಪಿಸುವುದು ಹೆಚ್ಚಾಯಿತು. ಆದ್ದರಿಂದ ಆಹಾರದ ಬಿಕ್ಕಟ್ಟು ಉಲ್ಬಣಿಸಿತು. ಬ್ರಹ್ಮ, ವಿಷ್ಣು, ಶಿವ, ಲಕ್ಷ್ಮಿ, ಸರಸ್ವತಿ, ಗಣೇಶ, ಸ್ಕಂದ ಮೊದಲಾದ ಪರಿವಾರ ದೇವತೆಗಳಿಗೆ ಪ್ರಾಮುಖ್ಯತೆ ನೀಡಲಾಯಿತು. ಇಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಯಿತು ಮತ್ತು ಆಚರಣೆಗಳು ಬಹು ಕಠಿಣವಾದವು. ಯಜ್ಞ ಯಾಗಾದಿಗಳ ಆಚರಣೆಗೆ ತೀವ್ರ ಪ್ರಾಮುಖ್ಯತೆ ನೀಡಲಾಯಿತು ಹಾಗೂ ತೀವ್ರವಾಗಿ ಆಚರಿಸೋಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ಹವ್ಯಸ್ಸಿನ ಅಗ್ನಿದೇವನಿಗೆ ಹವ್ಯಸ್ಸಿನ ಹೆಸರಿನಲ್ಲಿ ಹಾಲು, ತುಪ್ಪ, ಧಾನ್ಯಗಳನ್ನು ಅರ್ಪಿಸೋದಕ್ಕೆ ಅಗ್ನಿಗೆ ಹೆಚ್ಚಾಯಿತು. ಇದರಿಂದ ಆಹಾರದ ಉಲ್ಬಣ ಮತ್ತಷ್ಟು ತಲೆದೋರಿತು. ಇನ್ನು ಬ್ರಹ್ಮ, ವಿಷ್ಣು, ಶಿವ, ಲಕ್ಷ್ಮಿ ಮೊದಲಾದ ಪರಿವಾರ ದೇವತೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಇದು ಧಾರ್ಮಿಕ ಜೀವನ. ಇನ್ನು ಮಹಾಕಾವ್ಯಗಳನ್ನು ನೋಡೋದಾದರೆ, ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳೆಂದರೆ ವಾಲ್ಮೀಕಿ ರಚಿಸಿದ ರಾಮಾಯಣ ಹಾಗೂ ವ್ಯಾಸ ಋಷಿಮುನಿಯ ಮಹಾಭಾರತ. ಇವು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜನಜೀವನ, ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ. ಮಹಾಕಾವ್ಯಗಳಂತಾದರೆ ರಾಮಾಯಣ ಮತ್ತು ಮಹಾಭಾರತ. ಇವು ಇಂದಿಗೂ ಸಹ ಮತ್ತು ಹಿಂದೆಯೂ ಸಹ ಭಾರತೀಯ ಜನಜೀವನ ವ್ಯವಸ್ಥೆಯಲ್ಲಿ ಅಪಾರವಾದಂಥ ಪರಿಣಾಮವನ್ನು ಇಂದಿಗೂ ಬೀರ್ತಾ ಇದ್ದಾವೆ ಹಾಗೂ ಹಿಂದೆಯೂ ಬೀರಿತ್ತು. ಜನಜೀವನ, ಸಾಹಿತ್ಯ ಮತ್ತು ಕಲೆಗಳನ್ನು ಭಾರತೀಯ ಮಹಾಕಾವ್ಯಗಳು ರೂಪಿಸೋದರಲ್ಲಿ ಯಶಸ್ವಿಯಾಗಿವೆ. ಇದಿಷ್ಟು ಉತ್ತರ ವೇದಗಳ ಕಾಲದ ಜನಜೀವನ ವ್ಯವಸ್ಥೆ ಹಾಗೂ ಸಾಮಾಜಿಕ ಬದಲಾವಣೆ, ರಾಜಕೀಯ, ಧಾರ್ಮಿಕ ಬದಲಾವಣೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.